ಪಕ್ಷ ಸಂಘಟನೆ ಮಾಡೋದಕ್ಕೆ ರಾಜ್ಯ ಪ್ರವಾಸಕ್ಕೆ ಬಿಎಸ್ವೈ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ರಾಜ್ಯ ಪ್ರವಾಸವನ್ನ ಘೋಷಣೆ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೈಕಟ್ಟಿ ಕೂರುವ ಮಾತಿಲ್ಲ. ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಬಿಎಸ್ ಯಡಿಯೂರಪ್ಪ ಅಬ್ಬರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯುತ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಶಪಥ ಮಾಡಿದ್ದಾರೆ. ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ನಡೆಸ್ತಾ ಇದ್ದಂತಹ ಪ್ರೊಟೆಸ್ಟ್ನಲ್ಲಿ ಬಿಎಸ್ವೈ ಭಾಗಿಯಾಗಿದ್ರು. ಈ ವೇಳೆ ಈ ರೀತಿ ಶಪಥ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ಅಧಿಕಾರ ಬಿಟ್ಟು ತೊಲಗಿ. ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ ಇಚ್ಛೆ ಪಡ್ತೇನೆ, ಶಿವಕುಮಾರ್ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೇನೆ, ಇವತ್ತು ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮದೇ ಆದಂತ ನಿಮ್ಮ ಇಲಾಖೆ ಮೂಲಕ ಸರ್ವೆ ಮಾಡಿಸಿ, ಯಾವ ರೀತಿ ಜನ ಹಿಂಗೆ ಚೀಮಾರಿ ಆಗ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಗೌರವದಿಂದ ಅಧಿಕಾರ ಬಿಟ್ಟು ತೊಲಗಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನೀವು ಅಧಿಕಾರ ಬಿಟ್ಟು ತೊಲಗೋವರೆಗೂ ರಾಜ್ಯದ ಉದ್ದಗಲಿಗೆ ಪ್ರವಾಸ ನಾನು ಮಾಡ್ತೇನೆ. ಸೊ ಹೀಗೆ ರಾಜ್ಯದಲ್ಲಿ ಬಿಜೆಪಿಯನ್ನ ಸಂಘಟನೆ ಮಾಡೋದಕ್ಕೆ ರಾಜ್ಯ ಪ್ರವಾಸ ಕೈಗೊಳ್ತೀನಿ ಅಂತ ಬಿಎಸ್ವೈ ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಮತ್ತೊಮ್ಮೆ ಸಂಘಟನೆ ಮಾಡಲೇಬೇಕಾಗಿದೆ ಅನ್ನೋದನ್ನು ಹೇಳ್ತಿದ್ದಾರೆ. 2023ರ ವಿಧಾನಸಭೆಯಲ್ಲಿ 2 ಅಂಕಿ ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿದ್ದು. ಆದರೆ ಮುಂದೆ ಎದುರಾಗಲಿರುವಂತಹ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಬೇಕು. ಇದಕ್ಕೆ ಪಕ್ಷ ಸಂಘಟನೆ ಮಾಡಲೇಬೇಕಾಗಿದೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಈಗ ಕಿರಿಯರದ್ದೇ ಕಾರುಬಾರಿದೆ. ಹೀಗಾಗಿ ಖುದ್ದು ಯಡಿಯೂರಪ್ಪರಿಂದಲೇ ರಾಜ್ಯ ಪ್ರವಾಸ ಘೋಷಣೆಯಾಗಿರೋದು. ನಾನೇ ಬರ್ತೀನಿ, ಜನಪರ ಹೋರಾಟ ಮಾಡ್ತೀನಿ, ನೀವು ಕೂಡ ಬನ್ನಿ, ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯೋಣ ಅಂತ ಯಡಿಯೂರಪ್ಪ ಕರೆ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ಮಧುಸೂದನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಒಂದು ಸಂದೇಶ ಕೊಟ್ಟಿದ್ರು ಯಡಿಯೂರಪ್ಪ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾದಾಗ, ಹಿರಿಯರು ರಸ್ತೆಗೆ ಬರಬೇಕು ಅಂತ. ಅದರ ಜೊತೆಗೆ ಈಗ ಅವರು ಮಾಡಿರುವಂತ ಘೋಷಣೆ ಪಕ್ಷ ಸಂಘಟನೆ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಬೇಕು ಅನ್ನೋ ಮಾತು. ಬಿಜೆಪಿಯನ್ನ ಮತ್ತೆ ಎತ್ತಿ ನಿಲ್ಲಿಸೋದಕ್ಕೆ ತಾವೇ ಅಖಾಡಕ್ಕೆ ಇಳಿಯೋದಕ್ಕೆ ಮುಂದಾದ್ರ? ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಇದು ಸತ್ಯಕ್ಕೆ ಬಹಳ ಹತ್ತಿರವಾದದ್ದು ಅನ್ನೋ ಒಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ವಿಜಯ್, ನೋಡಿ, ನಿನ್ನೆ ನಡೆದಂತ ಬಿಜೆಪಿಯ ಪ್ರತಿಭಟನೆ ಏನಿದೆ, ಅಲ್ಲಿ ಪ್ರತಿಭಟನಾ ವೇದಿಕೆಯಲ್ಲೇ ಖುದ್ದು ಯಡಿಯೂರಪ್ಪನವರು ರಾಜ್ಯ ಪ್ರವಾಸದ ಸುಳಿವನ್ನ ಕೊಟ್ಟಿದ್ದಾರೆ, ರಾಜ್ಯ ಪ್ರವಾಸವನ್ನ ಘೋಷಣೆ ಮಾಡಿದ್ದಾರೆ. ನಾನು ಸಕ್ರಿಯವಾಗಿ ಚುನಾವಣಾ ರಾಜಕಾರಣದಿಂದ ಮಾತ್ರ ನಿವೃತ್ತಿಯಾಗಿದ್ದೀನಿ ಹೊರತು ರಾಜಕಾರಣದಿಂದ ನಿವೃತ್ತಿ ಆಗಿಲ್ಲ. ನೇರವಾಗಿ ಎಲ್ಲೋ ಒಂದ್ ಕಡೆ ಹಳೆ ಬೇರು ಹೊಸ ಚಿಗುರು ಬರೋ ಅಂತ ಕಿರಿಯ ನಾಯಕರುಗಳಿಗೆ ಪ್ರತಿಭಟನೆ ಯಾವ ರೀತಿ ಮಾಡಬೇಕು, ರಸ್ತೆಗೆ ಯಾವ ರೀತಿ ಇಳಿಬೇಕು, ಸರ್ಕಾರವನ್ನ ಕಿತ್ತೋಗಿಬೇಕಾದ್ರೆ ನಾವು ಯಾವೆಲ್ಲ ಅಸೈನ್ಮೆಂಟ್ಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪಾಠ ಪ್ರವಚನವನ್ನ ಮಾಡಲಿಕ್ಕೆ ಖುದ್ದು ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿದಿದ್ದಾರೆ. ಮೊನ್ನೆ ಮತ್ತೆ ನಿನ್ನೆ 2 ದಿನಗಳ ಕಾಲ ಬಿಜೆಪಿ ಏನು ಪ್ರತಿಭಟನೆ ಮಾಡ್ತು, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 2 ದಿನಗಳ ಕಾಲ ನೇರವಾಗಿ ಯಡಿಯೂರಪ್ಪನವರು ಭಾಗಿಯಾಗಿದ್ದಾರೆ. ಅದರಲ್ಲಿ ಮೊನ್ನೆ ದಿವಸ ಮೊದಲನೇ ದಿನ ಮಧ್ಯಾಹ್ನ 12 ಗಂಟೆಗೆ ಕೂತಂತ ಯಡಿಯೂರಪ್ಪನವರು ರಾತ್ರಿ 9:30 ತನಕ ಕೂತಿದ್ರು. ಅಂದ್ರೆ 82ರ ಇಳಿ ವಯಸ್ಸಿನಲ್ಲೂ ಕೂಡ ಯಡಿಯೂರಪ್ಪನವರು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ಇಡೀ ಬಿಜೆಪಿಯ ನಾಯಕರು ಅರ್ಥ ಮಾಡ್ಕೋಬೇಕು, ಜೊತೆಗೆ ರಾಜ್ಯದ ನಾಯಕರು ಕೂಡ ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದ್ ಕಡೆ ಬಿಜೆಪಿಯನ್ನ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲನ್ನಾಗಿಸಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲಿಕ್ಕೆ ಏನ್ ಯಡಿಯೂರಪ್ಪನವರು ಕಳೆದ 4.5 ದಶಕಗಳ ಕಾಲ ಎಫರ್ಟ್ ಹಾಕಿದ್ದಾರೆ, ಅದೇ ಎಫರ್ಟ್ ನ ಇವತ್ತು ಕೂಡ ಹಾಕ್ತಾ ಇದ್ದಾರೆ. ಈ ಮೂಲಕ ಕಿರಿಯರನ್ನ ಸಂಘಟನೆ ಮಾಡಬೇಕು, ಯಾವ ರೀತಿ ಹೋರಾಟವನ್ನ ಮಾಡಬೇಕು, ಅದಕ್ಕೆ ಪಾಠವನ್ನ ಮಾಡಬೇಕು, ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ರೆ ಯಾವ ರೀತಿ ಜನ ಒಪ್ಕೊಳ್ತಾರೆ ಅನ್ನೋದನ್ನ ಕೂಡ ಅರ್ಥ ಮಾಡಿಸ್ಬೇಕು. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಗುಡುತ್ತಾ ಇದ್ರೆ ಸರ್ಕಾರ ಮಾಡ್ತಾ ಇರೋ ಅಂತ ಒಂದಷ್ಟು ಅವಘಡಗಳನ್ನ ನೇರವಾಗಿ ಜನರಿಗೆ ಮುಟ್ಟಿಸಬಹುದು ಅನ್ನೋ ಆನ್ಲೈನ್ ಅಜೆಂಡಾವನ್ನ ಇಟ್ಕೊಂಡು ಯಡಿಯೂರಪ್ಪನವರು ರಾಜ್ಯ ಪ್ರವಾಸವನ್ನ ಮಾಡ್ತೀನಿ ಅಂತ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಪ್ರವಾಸವನ್ನ ನಿರಂತರವಾಗಿ ಮಾಡ್ತಾ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮುಂಬರುವಂತ ಚುನಾವಣೆಗೆ ಈಗಲಿಂದಲೇ ಒಂದು ವೇದಿಕೆಯನ್ನ ಯಡಿಯೂರಪ್ಪನವರು ಸಿದ್ಧಪಡಿಸ್ತಾ ಇದ್ದಾರೆ. ಈ ಮೂಲಕ ಒಂದು ಕಡೆ BY ವಿಜಯೇಂದ್ರ, ಮತ್ತೊಂದು ಕಡೆ BS ಯಡಿಯೂರಪ್ಪ ಇಬ್ರು ಕೂಡ ಪಕ್ಷ ಸಂಘಟನೆಯಲ್ಲಿ ನಿರತರಾಗಿರೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಈ ಇಳಿ ವಯಸ್ಸಿನಲ್ಲೂ ಕೂಡ ತಮ್ಮ ಶಕ್ತಿ ಎಷ್ಟು ಕುಂದಿಲ್ಲ, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡಗಿತು ಅನ್ನೋ ಏನು ಮಾತಿದೆ ಅದನ್ನ ಯಥಾವತ್ತಾಗಿ ಉಳಿಸಬೇಕು, ಸುವರ್ಣಾಕ್ಷರದಲ್ಲಿ ಕೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಇವತ್ತು ಕೂಡ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.